ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರಗಳು. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ ರೀ. ಇವತ್ತಿನ ವಿಡಿಯೋದಲ್ಲಿ ನಾನು ಭಾಳ ದಿನಗಳಿಂದ ವಿಡಿಯೋ ಮಾಡಿಲ್ಲರಿ, ಇವತ್ತು ಮಾಡ್ತಾಯಿದ್ದೀನಿ ನೋಡಿರಿ. ಇವತ್ತು ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಒಬ್ಬರು ಕಮೆಂಟ್ ಮಾಡಿ ತುಂಬ ಕಮೆಂಟ್ಗಳು ಬರ್ತಾಯಿದ್ರು, ಅದನ್ನು ಹೇಳ್ರಿ ಇದನ್ನು ಹೇಳ್ರಿ ಅಂತ. ಅದಕ್ಕಾಗಿ ಮಾಡಿ ಹಾಕ್ಬೇಕಂತ ಇವತ್ತು ಹಾಕ್ತಾಯಿದ್ದೀನಿ ರೀ. ಈಗ ಒಬ್ರು ಅಂತ ಕೇಳಿದರೆ, ನೀರು ಚೆಲ್ಲಿದ್ದಾಳೆ ಅದನ್ನು ಮರಾಠಿಯಾಗಿ ಹೇಗೆ ಅನ್ಬೇಕು? ನೀರಿಗೆ ಏನಂತಾರೆ? ನೀರಿಗೆ ಮರಾಠಿಯಲ್ಲಿ ಪಾನಿ ಅಂತಾರೆ ರೀ. ಮತ್ತು ನೀರು ಚೆಲ್ಲಿದ್ದಾಳೆ ಅದನ್ನು ಅನ್ನೋದಕ್ಕೆ ಮರಾಠಿಯಲ್ಲಿ ಕನ್ನಡದಲ್ಲಿ ನೀರು ಚೆಲ್ಲಿದ್ದಾಳೆ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರ ಅಂತ ಕೇಳಿದ್ದೀರಿ. ಅದಕ್ಕಾಗಿ ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಕಮೆಂಟ್ ಮಾಡಿದವರಿಗೆ ತುಂಬ ತುಂಬ ಧನ್ಯವಾದಗಳು ರೀ. ಈಗ ನೋಡೋಣ ರೀ, ಕನ್ನಡ ಆ್ಯಂಡ್ ಮರಾಠಿ. ಮೊದಲನೇದಾಗಿ ರೀ, ನೀರು ಚೆಲ್ಲಿದ್ದಾಳೆ. ಈಗ ಸಣ್ಣ ಸಣ್ಣ ಹುಡುಗರದೇ ಇರ್ತಾವೆ ನೋಡ್ರಿ, ನೀರು ಚೆಲ್ಲಿದ್ದಾಳೆ ಅಂತ ಕನ್ನಡದಾಗ ನಾವು ಅಂತಿರ್ತೀವಿ ನೋಡ್ರಿ. ಅದನ್ನು ಮರಾಠಿಯಾಗಿ ಹೇಳ್ಬೇಕು ರೀ, ಪಾಣಿ ಸಾಂಡ್ಲೀಸ್. ನೀರು ಚೆಲ್ಲಿದ್ದಾಳೆ ಅನ್ನೋದಕ್ಕೆ ಪಾಣಿ ಸಾಂಡ್ಲೀಸ್. ನೀರು ಚೆಲ್ಲಿದನ್ ಅಂತೀವಿ ನೋಡ್ರಿ ನಾವು ಕನ್ನಡದಾಗ. ನೀರು ಚೆಲ್ಲಿದಂತಂದ ಅದಕ್ಕೆ ಪಾಣಿ ಸಾಂಡ್ಲೀಸ್. ಆಮೇಲೆ ನೆಕ್ಸ್ಟ್ ರೀ, ಎರಡನೇದು ರೀ, ನೀರು ಬಿದ್ದಿವೆ. ನೀರಿನ ಮೇಗಿನ 10-11 ವಾಕ್ಯಗಳನ್ನು ಮಾಡಿ ಹಾಕಿದ್ದೀನಿ ನೋಡ್ರಿ ಇವತ್ತು. ನೀರು ಅನ್ನೋದಕ್ಕೆ ಮರಾಠಿಯಾಗ ಏನಂತಾರೆ ರೀ? ಕನ್ನಡದಾಗ ನೀರು ಅಂತೀವಿ ನೋಡ್ರಿ ನಾವು, ಮರಾಠಿಯಾಗ ಪಾಣಿ ಅಂತಾರೆ ರೀ. ಈಗ ಎರಡನೇದು ರೀ, ನೀರು ಬಿದ್ದಿವೆ. ನೀರು ಬಿದ್ದಿವೆ ಅಂತೀವಿ ನೋಡಿ ಕನ್ನಡದಾಗ, ಅದನ್ನು ಮರಾಠಿಗೆ ಪಾಣಿ ಪಡ್ಲಯ. ಖಾಲಿ ಪಾಣಿ ಪಡ್ಲೆ ಅಂದರೆ ಕೆಳಗೆ ನೀರು ಬಿದ್ದಿವೆ. ಪಾಣಿ ಪಡ್ಲೆ ಅಂದರೆ ನೀರು ಬಿದ್ದಿವೆ. ಆಮೇಲೆ ನೆಕ್ಸ್ಟ್ ರೀ, ನೀರು ಬೇಕು. ನಾವು ಕನ್ನಡದಾಗ ಅಂತಿರ್ತೀವಿ, ನಾವು ನೀರು ಬೇಕು ಕುಡಿಯಲಕ್ಕ, ನೀರು ಬೇಕಂತ ಕೂಡ ಅಂತಿರ್ತೀವಿ ನೋಡ್ರಿ. ಅದಕ್ಕೆ ನೀರು ಬೇಕು ಅನ್ನೋದಕ್ಕೆ ಪಾಣಿ ಪಾಯ್ಜೆ. ಪಾಣಿ ಪಾಯ್ಜೆ ಅಂತೀವಿ ರೀ. ಆಮೇಲೆ ನೆಕ್ಸ್ಟ್ ರೀ, ನೀರು ಬಂದಿವೆ. ಈ ನಳಕ್ಕೆಲ್ಲ ಸಾಮಾನ್ಯವಾಗಿ ನೀರು ಬರ್ತೀವಿ ನೋಡ್ರಿ, ಅದಕ್ಕೆ ನಾವು ನಳಕ್ಕೆ ನೀರು ಬಂದಿವೆ ಅಂತ ಅಂತಿರ್ತೀವಿ ನೋಡ್ರಿ. ನೀರು ಬಂದಿವೆ ಅನ್ನೋದಕ್ಕೆ ಮರಾಠಿಗೆ ಏನಂತಾರೆ? ಪಾಣಿ ಆಲಯ. ಪಾಣಿ ಆಲಯ. ಆಮೇಲೆ ನೆಕ್ಸ್ಟ್ ರೀ, ಐದನೇದು ನೋಡ್ರಿ, ನೀರು ಹೋಗಿವೆ. ನೀರು ಬಂದಿವೆ ಅನ್ನೋದಕ್ಕೆ ಪಾಣಿ ಆಲಯ ಅಂತಾರೆ ರೀ. ನೀರು ಹೋಗಿವೆ ಅನ್ನೋದಕ್ಕೆ ಪಾಣಿ ಗೇಲಯ. ಪಾಣಿ ಗೇಲಯ. ಆಮೇಲೆ ನೆಕ್ಸ್ಟ್ ರೀ, ನೀರು ಬರುತ್ತವೆ. ಇನ್ನೂ ನೀರು ಬಂದಿಲ್ಲ, ನಮ್ಮ ಚಾವಿಗೆ ನೀರು ಬರುತ್ತವೆ ಅಂತ ಕನ್ನಡದಾಗ ನಾವು ಹೇಳ್ತಿರ್ತೀವಿ ನೋಡ್ರಿ. ನೀರು ಬರುತ್ತವೆ ಅನ್ನೋದಕ್ಕೆ ಪಾಣಿ ಏತ್ ಆಹೆ. ಅಂದರೆ ನೀರು ಬರ್ತಾ ಇದ್ದವೆ ಅನ್ನೋದಕ್ಕೆ ಪಾಣಿ ಏತ್ ಆಹೆ. ಆಮೇಲೆ ನೆಕ್ಸ್ಟ್ ರೀ, ನೀರು ಕುಡಿ. ನೀರು ಕುಡಿ ಅಂತ ಕನ್ನಡದಾಗ ಅಂತಿರ್ತೀವಿ ನೋಡ್ರಿ ನಾವು, ಅದಕ್ಕೆ ಮರಾಠಿಯಾಗ ಏನ್ಬೇಕು ರೀ? ಪಾಣಿ ಪೇ. ಪಾಣಿ ಪೇ. ಸಣ್ಣ ಸಣ್ಣ ವಾಕ್ಯಗಳಿವೆ ರೀ, ಪಾಣಿ ಪೇ. ಆಮೇಲೆ ನೆಕ್ಸ್ಟ್ ರೀ, ನೀರಿಗೆ ಬಾ. ಈಗ ಹಳ್ಳಿಗಳೆಲ್ಲ ನೀರಿಗೆ ಬಾ, ನೀರು ಬೇಕಾಗಿದ್ರೆ ನೀರಿಗೆ ಬಾ ಅಂತ ಕನ್ನಡದಾಗ ಹೇಳ್ತಿರ್ತೀವಿ ನೋಡ್ರಿ ನಾವು. ನೀರಿಗೆ ಬಾ ಅಂತ ಅದನ್ನು ಮರಾಠಿಯಾಗ ಹೇಳ್ಬೇಕ್ರಿ, ಪಾಣೀಲ ಎ. ಪಾಣೀಲ ಎ. ಆಮೇಲೆ ನೆಕ್ಸ್ಟ್ ರೀ, ನೀರು ತೊಗೊಂಡು ಬಾ. ಈಗ ನಾವು ಹೊರಗಡೆ ಎಲ್ಲ ಕೂತಿರ್ತೇವೆ, ನಾನು ಕುಡಿಯೋಕೆ ನೀರು ಬೇಕಿದಾವೆ, ನೀರು ತೊಗೊಂಡು ಬಾ, ನೀರು ತೊಗೊಂಡು ಬಾ ಅಂತ ಕನ್ನಡದಾಗ ಹೇಳ್ತಿರ್ತೀವಿ ನೋಡ್ರಿ ನಾವು. ನೀರು ತೊಗೊಂಡು ಬಾ ಅನ್ನೋದಕ್ಕೆ ಮರಾಠಿಯಾಗ ಏನಂತಾರೆ? ಪಾಣಿ ಗ್ಯೂನ್ ಎ. ಪಾಣಿ ಗ್ಯೂನ್. ಪಾಣಿ ಗ್ಯೂನ್ ಎ. ಆಮೇಲೆ ನೆಕ್ಸ್ಟ್ ರೀ, ನೀರು ಯಾರಿಗೆ ಬೇಕು? ಈ ನೀರು ಯಾರಿಗೆ ಬೇಕಂತ ನಾವು ಸಹಜವಾಗಿ ಕೇಳ್ತಿರ್ತೀವಿ ನೋಡ್ರಿ. ನೀರು ಯಾರಿಗೆ ಬೇಕು ಅನ್ನೋದಕ್ಕೆ ಪಾಣಿ ಕುನಾಲ ಪಾಯ್ಜೆ. ಪಾಣಿ ಕುನಾಲ ಪಾಯ್ಜೆ. ಆಮೇಲೆ ನೆಕ್ಸ್ಟ್ ರೀ, ನೀರಿಗೆ ಸಕ್ಕರೆ ಹಾಕು. ನೀರಿಗೆ ಸಕ್ಕರೆ ಹಾಕು ಅಂತ ಕನ್ನಡದಾಗ ನಾವು ಹೇಳ್ತಿರ್ತೀವಿ ನೋಡ್ರಿ. ಅದನ್ನು ಮರಾಠಿಯಾಗ ಹೇಳ್ಬೇಕ್ರಿ, ಪಾಣೀಲ ಸಾಕರ್ ಘಾಲ್. ಪಾಣೀಲ ಸಾಕರ್ ಘಾಲ್. ನೀರಿಗೆ ಸಕ್ಕರೆ ಹಾಕು ಅನ್ನೋದಕ್ಕೆ ಪಾಣೀಲ ಸಾಕರ್ ಘಾಲ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ರೀ. ಈ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ನಾನು ಮತ್ತಷ್ಟು ಭಾಳಷ್ಟು ಕಮೆಂಟ್ಗಳು ಬಂದಿವ್ರಿ, ಅದಕ್ಕೆ ಏನಂತಾರೆ ಇದಕ್ಕೆ ಏನಂತಾರೆ ಹೀಗೆ ಹೇಳ್ತಾ ಒಂದೊಂದು ಈ ಥರದಲ್ಲಿ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ವಿಡಿಯೋ ಕಮೆಂಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹೀಗೆ ಕಮೆಂಟ್ ಮಾಡ್ತಾ ಇರ್ರಿ, ಹೀಗೆ ವಿಡಿಯೋ ನೋಡ್ತಾ ಇರ್ರಿ. ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.